ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಈಗಾಗಲೇ ಕ್ಷೇತ್ರದಿಂದ ಪ್ರವಾಸವನ್ನು ಕೈಗೊಂಡು ಮತ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಮೈಸೂರಲ್ಲೂ ಕೂಡ ನಗರದಲ್ಲೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಲಕ್ಷ್ಮಣ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಕೊಡಗು ಭಾಗ ಮತ್ತು ಮೈಸೂರಿನ ಗ್ರಾಮೀಣ ಭಾಗವನ್ನು ಕೂಡ ಪ್ರಚಾರ ಕಾರ್ಯವನ್ನು ಮಾಡಿದ್ದೀರಿ, ತಮ್ಮ ನಾಯಕರುಗಳ ಜೊತೆ ಪ್ರಚಾರ ಮಾಡಿದ್ದೀರಿ. ಹೇಗಿದೆ ಸರ್ ವಾತಾವರಣ? ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ರೆಸ್ಪಾನ್ಸ್ ಇದೆ. ಈಗಲೇ ತಾವು ನೋಡ್ಬೋದು, ನಮ್ಮ ಲೋಕೇಶ್ ಅವರ ನೇತೃತ್ವದಲ್ಲಿ ಸುಮಾರು 1,000 ಜನ ಸೇರಿದ್ದಾರೆ ಅಲ್ಲಿ. ಕ್ಯಾನ್ವಾಸ್ಗೋಸ್ಕರ ನಾವು ಜನಗಳನ್ನ ಕರ್ಕೊಂಬಂದಿಲ್ಲ, ದುಡ್ಡು ಕೊಟ್ಟು ವಾಲಂಟಿಯರಾಗಿ ಬರುವಂಥದ್ದು ನಾವು ಕಾಣ್ತಾ ಇದ್ದೀವಿ. 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಬೆಂಬಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಜನರು ಅವರೇ ಬರ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆಯಿತು ಬಿ ಜೆ ಪಿಯವರು. 5 ಪೈಸದ ಯೋಜನೆ ತಗೊಂಬರಲಿಲ್ಲ. ಬರೀ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಹಿಂದೂ ಮುಸ್ಲಿಮ್ಸು ಮಾತೆತ್ತಿರ ಮುಸ್ಲಿಮ್ಸ್ ವಿರುದ್ಧ ಮಾತಾಡುವಂಥ, ದಲಿತರ ವಿರುದ್ಧ ಮಾತಾಡುವಂಥದ್ದು, ಶೆಡ್ಯೂಲ್ ಟ್ರೈಬ್ ವಿರುದ್ಧ ಮಾತಾಡುವಂಥದ್ದು, ಅದು ಬಿಟ್ಟರೆ ಬೇರೆ ಏನೂ ನಡೀಲಿಲ್ಲ. ಸೊ ಚೇಂಜಸ್ನ ಬಯಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದೇ ಉದಾಹರಣೆ. ನೋಡ್ಬೋದು ನೀವು. ನಾವು ಬೆಳಗಿಂದ ನಾವು KR ಕಾನ್ಸ್ಟಿಟ್ಯೂನ್ಸಿಲಿ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ 1 ಅವರ್ ಲಂಚ್ ಬ್ರೇಕ್ ಬಿಟ್ಟಿದ್ದು. ಇದಾದಮೇಲೆ ಈಗ 3:45ಗೆ ನಮ್ಮ XMLA ಮತ್ತು ರಾಜೀವ್ ಅವರು ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಾವು ಶುರು ಮಾಡ್ತೀವಿ. ಚೆನ್ನಾಗಿದೆ, ಅಭೂತಪೂರ್ವಂಥ ರೆಸ್ಪಾನ್ಸ್ ಸಿಗ್ತಾಯಿದೆ. ಕ್ಷೇತ್ರದ ಬಗ್ಗೆ ತಮ್ಮದೇ ಆದಂಥ ವಿಷನ್ ಇಟ್ಕೊಂಡಿದ್ದೀರಾ, ಅದರಲ್ಲೂ ಕೂಡ ಪ್ರಣಾಳಿಕೆಯಲ್ಲೂ ಕೆಲವೊಂದು ಅಂಶಗಳನ್ನು ಸೇರಿಸಿದ್ದೀರಿ. ಏನಿರುತ್ತೆ ಸರ್? ನೋಡಿ, ನಾನು ಒಬ್ಬ MP ಆಗಿ ಗೆದ್ದರೆ ನಾನು ಒಬ್ಬ MP ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಮಾಧ್ಯಮದ ಮುಂದೆ ನಮ್ಮ ಪಕ್ಷದ ಕಚೇರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರ ಜೊತೆ ಹರೀಶ್ ಗೌಡರು, ಸೋಮಣ್ಣವರು ಎಲ್ಲ ಸೇರಿ ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಒಬ್ಬ MP ಒಂದು ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಬೋದು, ಏನು ನಿನ್ನ ಪ್ರಾಮುಖ್ಯತೆ ಏನು, ನಿನ್ನ ಪ್ರಾತಿನಿಧ್ಯ ಏನು ಅನ್ನೋದು ಜನಗಳು ಕೇಳಿದ್ರೆ ಅದಕ್ಕೆ ಉತ್ತರ ಅಲ್ಲಿದೆ. ಸುಮ್ಮನೆ ನಾನು ಮೋದಿ ಈಗ BJP ಅಭ್ಯರ್ಥಿನ ನೀವು ಕೇಳಿದ್ರೆ ಏನು ರೀತಿ ಮೈಸೂರಿಗೆ ವಿಷನ್ ಏನು ಅನ್ನುವಂಥದ್ದು ಬರೀ ಮೋದಿ ಅಂತ ಹೇಳ್ತಾರೆ ಹೊರತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಮೋದಿನ ಕೇಳಿದರೆ ಅಭಿವೃದ್ಧಿ ಅಂತಾರೆ. ಯಾವ ಅಭಿವೃದ್ಧಿ ಮಾಡಿದ್ದಾರೆ, ಮೈಸೂರಿಗೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೊನ್ನೆ ಭಾಷಣಕ್ಕೆ ಇಲ್ಲಿ ಬಂದಾಗ, ಪ್ರಚಾರಕ್ಕೆ ಬಂದಾಗ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವ. ಎಲ್ಲಿ ಮಾಡಿರು? ಹಾಲಿ ಸಂಸದರು ಪಾಪ ಮಾಧ್ಯಮದ ಮುಂದೆ ಬಂದು ಅವರೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಹೌದು, ನನಗೆ 10 ವರ್ಷದಿಂದ ಏನೂ ಮಾಡೋಕ್ಕಾಗಲಿಲ್ಲ ಮೈಸೂರು ಮತ್ತು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ. ನಾನು ತಪ್ಪಾಯಿತು, ಕ್ಷಮಿಸಿ ಸ್ವಾಮಿ ಅಂತ ಜನಗಳಿಗೆ ಕ್ಷಮೆ ಕೇಳಿದ್ದಾರೆ. ಏನೂ ಮಾಡೋಕ್ಕಾಗದಿರೋ ಅಭ್ಯರ್ಥಿನ 2 ಸರಿ ಗೆಲ್ಲಿಸಿರು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ. ಮತ್ತು ಇದ್ದಕ್ಕಿದ್ದಂಗೆ ಅವ್ನು ಚೇಂಜ್ ಮಾಡಿ ಇನ್ನೊಬ್ಬರು ಅಭ್ಯರ್ಥಿನ ತಗೊಂಬಂದು ಏನು ವಿಷನ್ ಇಲ್ಲದೆ ಇರುವಂಥ ತಗೊಂಬಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ಬಿಟ್ರೆ ಹೇಗೆ ಅನ್ನುವಂಥದ್ದು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ಸೆಟೆದಿದ್ದು ಆ ಕ್ಷೇತ್ರದಲ್ಲಿ ರೊಚ್ಚಿಗೆ ಸಂಘಟನೆ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಇನ್ಚಾರ್ಜ್ ಇದ್ದಾರೆ. ಅವರು ಪೂರ್ತಿ ಪ್ರಮಾಣದಲ್ಲಿ ಸಂಘಟನೆ ಮಾಡ್ತಾವ್ರೆ. ನಮ್ಮ ಪರಿಗೌಡರಿದ್ದಾರೆ, ಸಿದ್ದೇಗೌಡರಿದ್ದಾರೆ. ಸೊ ಅವರೆಲ್ಲ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಈ ಬಾರಿ 100ಕ್ಕೆ 100ರಷ್ಟು ಲೀಡ್ ಬರ್ತೀವಿ. ಸಮುದಾಯಗಳ ಮತದಾರರು ಕೈ ಹಿಡಿತಾರೆ ಅಂತ ಅನಿಸುತ್ತೆ ಸರ್? ನನಗೆ ಸಮುದಾಯದಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ನೀಡಿರುವಂಥದ್ದು ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಅವೆಲ್ಲ ಸೇರಿ ನನಗೆ ಅವಕಾಶ ಮಾಡಿಕೊಟ್ಟವ್ರೆ. ಈ ಸರಿ ಒಕ್ಕಲಿಗ ಸಮುದಾಯದವರು ಹಿಂದೆ ಪ್ರತಾಪ್ ಸಿಂಹ ಅವ್ರಿಗೆ 2 ಸರಿ ಕೈ ಹಿಡಿದಿದ್ರಲ್ವಾ, ಅದೇ ರೀತಿ ನನ್ನ ಕೈ ಹಿಡಿಯುವಂಥದ್ದಕ್ಕೆ ಅವಕಾಶ ಬೇಕಲ್ವಾ. ಪ್ರತಾಪ್ ಸಿಂಹನೂ ಟಿಕೆಟ್ ತಪ್ಪಿಸಿದ್ದಾರೆ. ಯಾಕೆ ಟಿಕೆಟ್ ತಪ್ಪಿಸಿರು ಅಂತ BJP ಸ್ಪಷ್ಟನೆ ಕೊಡಲಿಲ್ಲ, ಪ್ರತಾಪ್ ಸಿಂಹನೂ ಹೇಳಿಲ್ಲ. ನಾನು ಒಬ್ಬನೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು. ಅಕಸ್ಮಾತ್ ಈ ಸರಿ ಮಿಸ್ ಮಾಡ್ಕೊಂಡ್ರೆ ಕಾಂಗ್ರೆಸ್ಸಲ್ಲಿ 100ಕ್ಕೆ 100ರಷ್ಟು ಇನ್ನೂ 20-30 ವರ್ಷ ನಮ್ಮ ಸಮುದಾಯಕ್ಕೆ ಸಿಗದೇ ಇರ್ಬೋದು, BJPಲಂತೂ ಸಿಗೋದೇ ಇಲ್ಲ. ಸೊ ಅದಕ್ಕೆ ಅವರು ಸಮುದಾಯದ ಪೂರ್ತಿ ಪ್ರಮಾಣದ ಬೆಂಬಲ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಕೊಡ್ತಾರೆ ಅನ್ನುವಂಥದ್ದು ಆತ್ಮವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಾತಾಗಿರುವಂಥದ್ದು. ಅಂದರೆ ಅವರು ಹೇಳುವ ಹಾಗೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಸಿಗಲಿದೆ ಎನ್ನುವಂಥ ಮಾಹಿತಿಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಇಡೀ ಕ್ಷೇತ್ರದಂಥ ಪ್ರವಾಸವನ್ನು ಕೈಗೊಂಡಿದ್ದೇವೆ, ಉತ್ತಮವಾಗಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಈ ಬಾರಿ ಜನರು ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳನ್ನು ನೋಡಿ ಮತ್ತು ಈ ಭಾಗದಲ್ಲಿ ಸಮುದಾಯದ ನಾಯಕನಿಗೆ ಅನ್ಯಾಯ ಆಗಿರೋದ್ರಿಂದ ನನಗೊಂದು ಅವಕಾಶ ಕೊಡ್ತಾರೆ ಎನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ ಕರ್ನಾಟಕ, ಮೈಸೂರು.